ಕಳೆದ 6 ತಿಂಗಳ ಹಿಂದೆ ಕೋರಮಂಗಲ ಪಬ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದ ನಂತರ ಎಚ್ಚೆತ್ತುಕೊಂಡ ಬಿಬಿಎಂಪಿ ಅಗ್ನಿಶಾಮಕ ದಳದ ಅನುಮತಿ ಪಡೆಯದ ದೊಡ್ಡ ಕಟ್ಟಡಗಳಿಗೆ ನೋಟಿಸ್ ನೀಡಲು ಮುಂದಾಗಿದೆ. ಇತ್ತ ವಿಶ್ವ ದರ್ಜೆಯ ಕ್ರಿಕೆಟ್ ಆಟಗಾರನ ಸಹಭಾಗಿತ್ವ ಪಬ್ಗೂ ಕೂಡ ನೋಟಿಸ್ ನೀಡಿ ಉತ್ತರ ನೀಡುವಂತೆ ಆದೇಶ ನೀಡಲಾಗಿದೆ. ಕಳೆದ 6 ತಿಂಗಳ ಹಿಂದೆ ಕೋರಮಂಗಲದ ಪಬ್ನಲ್ಲಿ ಬೆಂಕಿ ಅವಘಡ ಸಂಬಂಧಿಸಿ ಒಬ್ಬ ಕಾರ್ಮಿಕ ಮೃತಪಟ್ಟು ರಾಜ್ಯವ್ಯಾಪಿ ಸುದ್ದಿಯಾಗಿತ್ತು. ಪಬ್ನಲ್ಲಿ ಅಗ್ನಿಶಾಮಕ ದಳದ ಎನ್ಒಸಿ ಪಡೆಯದೆ ಈ ದುರಂತಕ್ಕೆ ಕಾರಣವಾಯಿತು ಅಂತ ಆರೋಪ ಕೇಳಿಬಂದಿತ್ತು. ಈ ಘಟನೆ ನಡೆದ ನಂತರ ಎಚ್ಚೆತ್ತುಕೊಂಡ ಬಿಬಿಎಂಪಿ ಈಗ ಅಗ್ನಿಶಾಮಕ ದಳದ ಎನ್ಒಸಿ ಪಡೆಯದ ಬಾರ್ ಪಬ್ಗಳಿಗೆ ನೋಟಿಸ್ ನೀಡಲು ಮುಂದಾಗಿದ್ದು, ಹೊಸ ವರ್ಷಾಚರಣೆ ಹಾಗೂ ಕ್ರಿಸ್ಮಸ್ ಹಬ್ಬ ಬರ್ತಿರೋ ಹಿನ್ನೆಲೆಯಲ್ಲಿ ಎಂಜಿ ರಸ್ತೆಯ ಎಲ್ಲಾ ಬಾರ್ ಪಬ್ಗಳು ಅತಿ ಹೆಚ್ಚು ಜನ ಸೇರ್ತಾರೆ. ಏನಾದ್ರೂ ಅವಘಡ ಆದ್ರೆ ಮತ್ತೆ ಆರೋಪ ಬರುತ್ತೆ ಅಂತ ನೋಟಿಸ್ ನೀಡಲು ಮುಂದಾಗಿದ್ದು, ಸದ್ಯ ಎಂಜಿ ರಸ್ತೆಯ ಕ್ರಿಕೆಟಿಗ 18 ಪಬ್ಗೆ ನೋಟಿಸ್ ನೀಡಿ ಉತ್ತರ ನೀಡುವಂತೆ ಸೂಚಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಹಲವಾರು ರೆಸ್ಟೋರೆಂಟ್ಗಳು, ಪಬ್ಗಳು, ಹಲವಾರು ಹೈರೈಸ್ ಬಿಲ್ಡಿಂಗ್ಗಳಲ್ಲಿ ಅಗ್ನಿಶಾಮಕ ದಳದ ಯಾವುದೇ ಸುರಕ್ಷತೆಯನ್ನು ಮಾಡದೇನೆ ಕಾರ್ಯ ಮಾಡ್ತಾ ಇರೋದರಿಂದ ಈ ಹಿಂದೆ ಬೆಂಗಳೂರು ನಗರದಲ್ಲಿ ವಿವಿಧ ಕಟ್ಟಡಗಳಲ್ಲಿ ಅಗ್ನಿ ಅವಘಡ ಆಗಿ ಹಲವಾರು ಜನ ಸಾವು ನೋವುಗಳನ್ನು ಅನುಭವಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಕಾರ್ಲ್ಟನ್ ಭವನದಲ್ಲಿ ಏನು ಶಾರ್ಟ್ ಸರ್ಕ್ಯೂಟ್ ಆಗಿ ಮಾಡಿಯಿಂದ ಜಿಗಿದು ಜೀವ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಜನ. ಇಂಥ ಸಂದರ್ಭದಲ್ಲಿ ಒಂದು ಆಡಿಟ್ ಅನ್ನು ಮಾಡಿದ್ದಾರೆ ಅಗ್ನಿಶಾಮಕ ದಳದವರು ಮತ್ತು ಬಿಬಿಎಂಪಿ ಅವರು ಜಂಟಿಯಾಗಿ. ಸುಮಾರು ಕಟ್ಟಡಗಳಲ್ಲಿ ಈ ಕೊರತೆ ಇರೋದ್ರಿಂದ ಅವುಗಳನ್ನು ಲೈಸೆನ್ಸ್ ಅನ್ನು ಕೊಡಬಾರ್ದು, ಅಲ್ಲಿ ಯಾವುದೇ ಕಾರ್ಯಚಟುವಟಿಕೆ ಮಾಡಬಾರ್ದು ಅಂತೇಳಿ ಕೂಡ ಇದ್ರೂ ಸಹಿತ ಇದು ನಿರಂತರವಾಗಿ ನಡೀತಿದೆ. ಈಗ ರತ್ನಂ ಕಾಂಪ್ಲೆಕ್ಸ್ ಎಂಜಿ ರೋಡ್ನಲ್ಲಿ ಹೈರೈಸ್ ಬಿಲ್ಡಿಂಗ್ನಲ್ಲಿ ಒಂದು ರೆಸ್ಟೋರೆಂಟ್ ನಡೀತಾ ಇದೆ. ಇಲ್ಲಿ ಯಾವುದೇ ಅಗ್ನಿಶಾಮಕ ದಳದ ಸುರಕ್ಷತಾ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಇದ್ರ ಬಗ್ಗೆ ನಾವು ನೈಜ ಹೋರಾಟಗಾರರ ವೇದಿಕೆಯಿಂದ ಮತ್ತು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮತ್ತು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯವರು ಅಗ್ನಿಶಾಮಕ ದಳದವರಿಗೆ ಮತ್ತು ಬಿಬಿಎಂಪಿಗೆ ದೂರನ್ನ ಕೊಟ್ಟಿದ್ವಿ. ಇನ್ನು ಎಂಜಿ ರಸ್ತೆಯಲ್ಲಿರೋ ಖ್ಯಾತ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಸಹಭಾಗಿತ್ವ 18 ಪಬ್ಗೆ ಅಗ್ನಿಶಾಮಕ ದಳದ ಎನ್ಒಸಿ ಪಡೆದಿಲ್ಲ. ಈ ಬಗ್ಗೆ ನೋಟಿಸ್ ತಲುಪಿದ 7 ದಿನಗಳಲ್ಲಿ ಉತ್ತರ ನೀಡುವಂತೆ ಸೂಚನೆ ನೀಡಲಾಗಿದೆ. ಇತ್ತ ಹೊಸ ವರ್ಷಕ್ಕೆ ಸಿದ್ಧತೆ ಕೈಗೊಂಡಿದ್ದ ಕೊಹ್ಲಿ ಮಾಲೀಕತ್ವದ ಪಬ್ಗೆ ನೋಟಿಸ್ ನೀಡಿದ ಬೆನ್ನಲ್ಲೇ ಪಾಲಿಕೆ ಅಧಿಕಾರಿಗಳಿಗೆ ಗಣ್ಯ ವ್ಯಕ್ತಿಗಳ ಫೋನ್ ಮೂಲಕ ನೋಟಿಸ್ ರದ್ದು ಮಾಡಿ ಅಂತ ಧಮಕಿ ಬರುತ್ತಿದೆ ಅಂತ ಹೆಸರು ಹೇಳದ ಅಧಿಕಾರಿಗಳು ಮಾಹಿತಿ ನೀಡಿದರು. ಇತ್ತ ಪಾಲಿಕೆ ಆಯುಕ್ತರು ಮಾತನಾಡಿ, ಪಬ್ನ ಮಾಲೀಕರು ಅಗ್ನಿಶಾಮಕ ದಳದ ಎನ್ಒಸಿ ಪಡೆದಿಲ್ಲ. ನಮಗೆ ಮಾಲೀಕರು ಮುಖ್ಯವಲ್ಲ, ಮೊದಲೇ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ, ಆದ್ರೆ ಅವರು ಎನ್ಒಸಿ ಪಡೆದಿಲ್ಲ, ಅದಕ್ಕೆ ನೋಟಿಸ್ ನೀಡಿದ್ದೀವಿ ಅಂತ ತಿಳಿಸಿದ್ರು. ರೇಷನ್ಗಾಗಿ ನೋಟಿಸ್ ಇಶ್ಯೂ ಮಾಡುವಾಗ ಇದನ್ನು ಯಾರಿಗೆ ಬರುತ್ತದೆ, ರೆಸ್ಟೋರೆಂಟ್ ಯಾರು ಓನರ್ ಇದ್ದಾರೆ ಅಥವಾ ಯಾರು ಇದಕ್ಕೆ ರನ್ನರ್ ಪ್ರೊಪ್ರೈಟರ್ ಇದ್ದಾರೆ ಅದು ನೋಡ್ಲಿಕ್ಕೆ ಹೋಗಲ್ಲ. ವೈಲೇಷನ್ ನೋಡಿಕೊಂಡು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂಥ ಯಾವ ನಮ್ಮ ಖಾತೆಯಲ್ಲಿ ಯಾರ್ದು ಹೆಸರು ಇರುತ್ತದೆ ಅಥವಾ ಟ್ರೇಡ್ ಲೈಸೆನ್ಸ್ ಕೊಡುವಾಗ ಯಾರ ಹೆಸರಿನಲ್ಲಿ ಟ್ರೇಡ್ ಲೈಸೆನ್ಸ್ ಇಶ್ಯೂ ಆಗ್ತದೆ ಆ ಪ್ರಕಾರ ಕೊಡ್ತೀವಿ. ಈಗ ಕೆಲವು ಮಾಧ್ಯಮದ ಮಿತ್ರರು ನಿನ್ನೆ ಸಂಜೆ ರಾತ್ರಿಯಿಂದ ನನಗೆ ಫೋನ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ತಿಳ್ಕೊಳ್ಳಕ್ಕೆ ಹೋದಾಗ ಇದು ನಮ್ಮ ಎಂಜಿ ರೋಡ್ನಲ್ಲಿ ಮಹಾತ್ಮ ಗಾಂಧಿ ಪ್ರತಿಮೆ ಎದುರುಗಡೆ ಒಂದು ಬಿಲ್ಡಿಂಗ್ ಇದೆ. ಅದರ ಮೇಲ್ಗಡೆಗೆ ಒಂದು ರೆಸ್ಟೋರೆಂಟ್ ನಡೀತಾ ಇದೆ. ಅದರಲ್ಲಿ ಬಿಲ್ಡಿಂಗ್ ವಾಲ್ಯೂಷನ್ಗಾಗಿ ಈಗಾಗಲೇ POCO ಇಶ್ಯೂ ಆಗಿದೆ ಅಂತಾರೆ. ಪ್ರೊವಿಷನಲ್ ಆರ್ಡರ್ ಆಗಿ ಫೈನಲ್ ಆರ್ಡರ್ನು ಕೂಡ ಇಶ್ಯೂ ಆಗಿದೆ. ಅದನ್ನು ಮಾಡಲಿಕ್ಕೆ ಅದಕ್ಕೆ ಅಗೇನ್ಸ್ಟ್ ಅಪೀಲ್ಗೆ ನಮ್ಮ ಹತ್ರ ಬಂದಿದ್ದಾರೆ. ಆ ಅಪೀಲ್ನಲ್ಲಿ ಇಷ್ಟೇ ಇದೆ ಅಂತ ತಿಳಿಸಿದರು. ನಮಗೆ ಗೊತ್ತಿಲ್ಲ, ನಮ್ಮ ಹತ್ರ ಅಪೀಲ್ ಇದ್ದರೆ ನಾವು ಎಲ್ಲ ಅಪೀಲ್ ಹೇಗೆ ತೊಗೊಳ್ತೀವಿ ಆ ಪ್ರಕಾರ ಅಪೀಲ್ನಲ್ಲಿ ಪಾಸ್ ಮಾಡ್ತೀವಿ ಆರ್ಡರ್. ಎಲ್ಲರಿಗೂ ಅಧಿಕಾರ ಇದೆ ಅಪೀಲ್ ಮಾಡಲಿಕ್ಕೆ, ಅವರು ಬರ್ತಾರೆ, ಮುಂದೆ ನೋಡೋಣ. ಒಟ್ನಲ್ಲಿ ಹೊಸ ವರ್ಷಾಚರಣೆಯ ವ್ಯಾಪಾರಕ್ಕೆ ಸಿದ್ಧತೆ ನಡೆಸಿದ ಕೊಹ್ಲಿ ಮಾಲೀಕತ್ವದ ಪಬ್ಗೆ ನೋಟಿಸ್ ನೀಡಿದ ಪಾಲಿಕೆ ಗಣ್ಯ ವ್ಯಕ್ತಿಗಳ ಪ್ರಭಾವಕ್ಕೆ ಒಳಗಾಗ್ತಾರೋ ಅಂತ ಕಾದು ನೋಡಬೇಕಾಗಿದೆ.